ಯಾವ ಆವಾಸ ಯೋಜನೆಗೆ ಹಾಕಿದ್ರಿ ನೀವು? ಅಂಬೇಡ್ಕರ್ ಆವಾಸ ಯೋಜನೆ ಏನು ಬಸವ ವಸತಿ ಯೋಜನೆ ಇದೆ? ಆವಾಸ ಯೋಜನೆ ನೀವು ಇಂದಿರಾ ಆವಾಸ ಯೋಜನೆ ಹಾಕಿದ್ದೆ. ಮನೆ ಆತ ಹಾಕ್ಯಾರಿ 20,000 ರೊಕ್ಕ ಇಸ್ಕೊಂಡ್ರಿ. ನಿಮ್ಗೆ ಮನೆ ಆಗೈತಿ? ಯಾವ್ರಾಗ್ರಿ? ಸವನಹಳ್ಳಿ ಪಂಚಾಯತಿ ಏನು ನಿಮ್ಗೆ ಮನೆ ಹಾಕ್ಯಾರ್ರಿ? ಆದ್ರೆ ಎಷ್ಟು ಇಸ್ಕೊಂಡ್ರಿ ನಿಮ್ಮ ಕಡೆ ರೀ? 20,000 ರೂಪಾಯಿ ಕೇಳಿದ್ರಿ ಅವರು, ಒಂದು 15,000 ಕೊಟ್ಟಿ ನಾವು. 5 ವರ್ಷದ ಹಿಂದ್ರಿ ಅದು. 5 ವರ್ಷದಿಂದ. ಅಲ್ಲಿ ನಿಮ್ಮ ಕಡೆ ಯಾರು ಪಿ ಡಿ ಒ ಕೇಳ್ತಿದ್ರು ಏನೋ ಮೆಂಬರ್ಸ್ ಕೇಳ್ಯಾರ? ಎಲ್ಲರೂ ಒಟ್ಟು ಪಿಡಿ ಹಿಡ್ಕೊಂಡು ತಿನ್ಲಕ್ಕೆ ಬೇಕಾದ್ರೆ ಸರ್. ಶೌಚಾಲಯ ಬಂದ್ರೆ ಇಲ್ಲಿ ಅಂಕಲಿಗೆ ಡಾಕ್ಟರ್ಗೆ ಬರ್ತಾರೆ ಮತ್ತೆ ಅಂಕಲಿಗೆ ನಮ್ದು ನಾಟ ಮತ್ತೆ ಐತಿ. ಒಟ್ಟ ಬರ್ಲಕ್ಕೆ ಏನೋ ಹಾಕ್ಲಕ್ಕೆ ತಯಾರಿಲ್ಲ, ತಿಂದು ಹೋಗೋರೆ ಭಾಳ ಮಂದಿ ಇರೋರು. ಕಡು ಬಡವ್ರು ಹಾಕಿರ್ತಾರೆ, ದಲಿತರು ಹಾಕಿರ್ತಾರೆ, ಅರ್ಜಿ ಎಲ್ಲರೂ ಒಂದು ಹಾಕಿರ್ತಾರೆ. ಯಾರು ಚಾಯ್ಸ್ ಮಾಡ್ತಾರೆ ಇವರು? ಎಲ್ಲರಿಗೆ ರೀ, ಎಲ್ಲರಿಗೆ ನಾವು ಅದ್ರ ರೊಕ್ಕ ಕೊಟ್ಟರು ಚಾಯ್ಸ್ ಮಾಡ್ತಾರೋ ಅಥವಾ ಹೆಂಗೆ ರೀ? ಅವರಿಗೆ ನೀವು ದಲಿತರು ಅಂಬೇಡ್ಕರ್ ಆವಾಸ ಯೋಜನೆ ಇಂದಿರಾ ಆವಾಸ ಯೋಜನೆಗೆ ಹಾಕ್ಬೇಕು. ನಿಮ್ಮ ಕಡೆ ರೊಕ್ಕ ಇಸ್ಕೊಂಡ್ರೆ ನಮ್ಮ ಸಮಾಜದವರು ಆರಿಸಿಕೊಟ್ಟವರು ರೊಕ್ಕ ಡಿಮಾಂಡ್ ಮಾಡಿದ್ರು. ಮತ್ತೆ ಯಾರಿಗೆ ನಿಮ್ಮ ಮೆಂಬರ್ ರೀ? ಯಾವ ಮೆಂಬರ್ಸ್ ಅಂದ್ರೆ? ಮಲ್ಲಪ್ಪ ದೇಶಂದ್ರೆ ಹಾಂ ಹಾಂ ಮಲ್ಲಪ್ಪ ಹಂಚಿನ ಉಚಿತ ಕೊಡ್ಬೇಕು. ಅವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ ಮ್ಯಾಲ ಇವರು ಎಲೆಕ್ಷನ್ ಖರ್ಚು ಮಾಡಿ ರೊಕ್ಕ ಬೇಕತ್ತಾರೆ ಮೆಂಬರ್ಸು. ಒಬ್ಬ ಮೆಂಬರ್ಗೆ ಎಷ್ಟು ಬಂದಿರ್ತಾರೆ ಮನಿ ರೀ? ಇದು ನಿಮ್ದು ಅಷ್ಟೊಂದು ಕ್ಲಿಯರ್ ಗೊತ್ತಿಲ್ಲ ರೀ. ಒಂದು 50 ಅಂತ ಹೇಳಿ ಮಾತು ಕೇಳಿದ್ರು.